ತೆಂಗಿನಕಾಯಿ ಎಲ್ಲನೂ ತಗೊಂಡೋಗ್ಬಿಟ್ಟು ಸಂತಕ್ಕೆ ಹಾಕ್ಬಿಟ್ಟು ಬಾ ಅಂತ ಹೇಳಿದ್ನಲ್ಲ, ಹಾಕ್ಬಿಟ್ಟು ಬಂದ. ಕಾಸು ಗೀಸೆಲ್ಲ ಬಂತೇನಿಲ್ಲ, ಒಸಿ ಕಾಸು ಬೇಕಾಗಿತ್ತು. ಎಲ್ಲಿ ಅಕ್ಕಪಕ್ಕ ಏನು ಕೊಡ್ತಾನೆ ಇಲ್ವಲ್ಲ. ಬಂಗಾರಮ್ಮರೇ, ಕಾಸು ನಿನ್ನ ಹಾಕ್ಬಿಟ್ಟು ಬಂದಿದೀವಿ. ಇನ್ನೂ ರೇಟು ಅದು ಇದು ಅಂತ ಹೇಳ್ಬಿಟ್ಟು ಮಾರ್ಕೆಟಾಗೆ ಏನು ಸರಿಯಾಗಿ ಹೇಳಿಲ್ಲ. ಅದಕ್ಕೆ ಇಲ್ಲಿ ಹೊಲ್ದ ಹತ್ರ ಕೆಲಸ ಇತ್ತಲ್ಲ, ನೀರೆಲ್ಲ ಬಿಡ್ಬೇಕಿತ್ತಲ್ಲ, ಅದಕ್ಕೆ ತಿಮ್ಮು ನೀರಿಸ್ಬಿಟ್ಟು ಹಿಂಗೆ ನೀನು ನೆಟ್ಟಗೆ ಬಂದ್ಬಿಟ್ಟಿದ್ದೀನಿ. ಬಂಗಾರಮ್ಮರೇ, ಹೋಯ್ತೀನಿ ರೀ, ಸಂಜೆ ಹೋಗ್ಬಿಟ್ಟು ಇಸ್ಕೊಂಬಿಟ್ಟು ಬಂದು ಕೊಡ್ತೀನಿ. ಏನ್ ಬಂಗಾರ ಮರೇ, ಈಕಿತ ಗದ್ದೆಗಿದ್ದೆ ಚೆನ್ನಾಗಿ ಹಾಕ್ಸ್ಬಿಟ್ಟಿದ್ದೀರಾ. ಒಳ್ಳೆ ಬಿಸ್ನೆಸ್ ಒನ್ನಿ ಈಕಿತ. ನಮ್ದು ವರ್ಷನೂ ಬಿಸ್ನೆಸ್ ಸಂದಕೇನಿಯೇ ಇರ್ತದೆ. ಸಂದಕ್ಕಿಲ್ದಿರ ದಿನ ಯಾವುದು, ಯಾವಾಗೂ ನಮ್ದು ಸಂದಕೇನಿಯೇ ಇರ್ತದೆ. ನಿಮ್ ತರ ನಾವೇನು ಕುಂತ್ಕೊಳಕಿಲ್ವಲ್ಲ, ನಾವು ವ್ಯವಸಾಯನ ಮಾಡ್ತಾನೆ ಇರ್ತೀವಲ್ಲ. ಮತ್ತೆ ಈಕಿತ ಒಳ್ಳೆ ವ್ಯಾಪಾರ, ಒಳ್ಳೆ ಬಿಸ್ನೆಸ್ ಆಯ್ತದೆ ಅನ್ನು. ಏನ್ಲ ಈಕಿತ ಎಲ್ಲ ಈ ನಮ್ಮ ಈ ಗದ್ದೆ ಈ 5 ಎಕರೆನಾಗೆ ಏನು ಒಳ್ಳೆ ಲಾಭನೇ ಬರ್ತದೆ. ಸಮರೆ ಬರ್ತದೆ, ಒಳ್ಳೆ ಲಾಭನೇ. ನೀ ಗದ್ದೆಗಿದ್ದೆ ಎಲ್ಲ ಐತೆ, ತೆಂಗಿನ ಗಿಡಗಳೆಲ್ಲನೂ ಬರ್ದ, ಇನ್ನೇನು ಬಂದೇ ಬರ್ತದೆ. ನೋಡಿ ಬಂಗಾರಮ್ಮ, ಇನ್ನ ಇವತ್ತಿಂದ ಈ ಹೊಲ ಎಲ್ಲನೂ ನಂದು. ನಿನಗಂಡ ನಂತಾಗ ತಗೊಂಡಿರೋ ಸಾಲ ನನ್ನ ಮಗಂಗೆ ತೀರ್ಸಕ್ ಯೋಗ್ಯತೆ ಇಲ್ಲ. ಹಂಗೇನಿಯ ಬೇಜಾನಿ ಎಲ್ಲನೂ ಅದೇನೋ ಅಂತಾರಲ್ಲ, ಲಾಟ್ ಬಡ್ಡಿ ಆಗ್ಬಿಟ್ಟು ಈ ಜಮೀನು ನಾನೇ ವಶಪಡಿಸ್ಕೊತಾ ಇವನಿ. ಯೋಗ್ಯತೆ ಇದ್ರೆ ದುಡ್ಡು ಕೊಟ್ಟು ಬಿಡಿಸ್ಕೊಂಡೋಗಿ ಜಮೀನ, ಇಲ್ಲ ಅಂತ ಹೇಳಿದ್ರೆ ನನಗೆ ನೆನೆಯ ಬಿಟ್ಬಿಡಿ, ಬಡ್ಡಿ ತಿನ್ಕೊಂಡಿರ್ತೀನಿ. ಇವತ್ತಿಂದ ಈ ಜಮೀನಾಗ ಏನೇನು ಬರ್ತದೋ ಎಲ್ಲನೂ ನಂದೇನೇನೆ. ಇದೇನು ಹೇಳ್ತಿದ್ದೀರಾ ನೀವು? ಇವತ್ತಿಂದ ಎಲ್ಲ ನಿಮಗೆ ಬಿಟ್ಕೊಡ್ಬೇಕಾ? ಬೆಳೆ ಹಾಕಿರೋರು ನಾವು, ಬೆಳೆ ಬೆಳೆದಿರೋರು ನಾವು, ತೆಂಗಿನ ಗಿಡಗಳೆಲ್ಲ ಬೆಳೆಸಿರೋದು ನಾವು, ಎಲ್ಲ ನಾವು. ಅಂಥದ್ರಾಗೆ ಈ ಜಮೀನಿಂದ ಬರೋ ಇನ್ಕಮ್ ಎಲ್ಲನೂ ನಿಮಗೆ ಕೊಡ್ಬೇಕಾ? ನಾನು ಕೊಡಕ್ಕಿಲ್ಲ. ನೀವು ಕೊಡಕ್ಕಿಲ್ಲ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡೋಗಿ 4 ಬಾರಿಸಬೇಕಾಯ್ತದೆ. ಒಂದ್ಕಿತ ಪೇಪರ್ ನೋಡಿ, ಪೇಪರಾಗ ಎಲ್ಲನೂ ಐತೆ. ಯಾಕಿಲ್ಲ, ಒಂದ್ಕಿತ ಪೇಪರ್ ತಗೊಳ್ಳಿ ನೋಡಿ. ಒರಿಜಿನಲ್ ಪೇಪರ್ನ ಮನೆಗೆ ಮಾಡಿಕೊಂಡಿವ್ನಿ, ಡೂಪ್ಲಿಕೇಟ್ ಪೇಪರ್ ನೋಡಿ. ನಿನ್ನ ಗಂಡ ನಂತಾಗೆ 7 ಲಕ್ಷ ಸಾಲ ಮಾಡವನೆ, ಬಡ್ಡಿ ಗಿಡ್ಡಿ ಎಲ್ಲ ಸೇರಿ 7 ಲಕ್ಷ ಆಗೈತೆ. ಅಕಸ್ಮಾತ್ ಏನಾರ ನಿನ್ನ ಗಂಡ ನನಗೆ ದುಡ್ಡು ವಾಪಸ್ ಕೊಡ್ಲಿಲ್ಲ ಅಂತಂದ್ರೆ ಏನ್ ಮಾಡಬೇಕು? ಎಷ್ಟು ವರ್ಷ ನಾನು ಗದ್ದೆನ ಮಡಿಕೋಬೇಕು? ಅದೆಲ್ಲನೂ ಪಿನ್ ಟು ಪಿನ್ ಎಲ್ಲನೂ ಬರೆದ್ಬಿಟ್ಟು ನೀಟಾಗಿ ಕೊಟ್ಟವ್ರೆ ನೋಡಿ. ಇವತ್ತಿಂದ ಈ ಜಮೀನಾಗ ಏನೇನು ಬರ್ತದೋ ಎಲ್ಲ ನಂದೇ ಕಣಲ್ಲ. ಇನ್ಮೇಲೆ ನೀನು ಈ ಹೊಲ ನೋಡ್ಕೊತಿಲ್ಲ, ಇನ್ನೇನಿದ್ರು ನನಗೆ ಇನ್ಫಾರ್ಮೇಶನ್ ಕೊಡ್ಬೇಕಲ್ಲ. ಯಾರಿಗೂ ಹೋಗ್ಬಿಟ್ಟು ಯಾವ ದಾಸ ಹಿಂಗೂ ಕೊಡೋ ಅಂತ ಅವಶ್ಯಕತೆ ಇಲ್ಲ. ನನಗೆ ತಂದ್ಬಿಟ್ಟು ಎಲ್ಲ ಇನ್ಫಾರ್ಮೇಶನ್ ಕೊಟ್ಬಿಡ್ಬೇಕು. ಅರ್ಥ ಆಯ್ತಾ? ಇವತ್ತಿಂದ ಈ ಜಮೀನು ನಂದು. ಬಂಗಾರಮ್ಮ, ಇನ್ನೊಂದ್ಕಿತ ಈ ಜಮೀನಕ್ಕೆ ಕಾಲಿಕ್ ಕೊಡ್ದು. ಅಯ್ಯೋ, ನೀವ್ ಹೆಂಗೆ ಹೇಳಿದ್ರೆ ಹಂಗೆ, ನನಗೇನಂತೆ? ನಾನೇನು ಜಮೀನ್ ಮಾಲೀಕನ, ಕೂಲಿಯಾಳು. ನೀವು ಹೆಂಗೆ ಹೇಳಿದ್ರೆ ಹಂಗೆ. ನನಗೆ ನೀವು ಯಾರು ಕುಡಿಯಿದ್ರೆ ಅವ್ರು ಕೊಡ್ತೀವಿ, ನೀವು ಯಾರು ಕೊಡಬೇಡಿ ಅಂದ್ರೆ ಅವ್ರು ಕೊಡಕ್ಕಿಲ್ಲ. ನಂದೇನಾದ್ರೂ ಹೋಯ್ತಾ ಇದ್ರಾಗೆ ಏನೂ ಇಲ್ಲ, ಎಲ್ಲ ನಿಮ್ಗೆ ಸೇರ್ಪಟ್ಟಿದ್ದಲ್ವಾ. ನೀವು ಹೆಂಗೆ ಹೇಳಿದ್ರೆ ಹಂಗೆ ನನಗೆ ಕೇಳ್ತೀನಿ. ಏನ್ಲ ಹೇಳ್ತಿದೀಗ ನೀನು? ಈ ಹೊಲ ಈ ಜಮೀನು ಎಲ್ಲನೂ ನಂದು. ಅಂತದ್ರಾಗೆ ನೀನು ಏನ್ಲ ಮಾಡ್ಬೇಕು ಅಂತ ಅನ್ಕೊಂಡಿದೀಗ ನೀನು? ಇಲ್ಲ, ಈ ಜಮೀನ್ ಕಾಸೆಲ್ಲ ನನಗೆ ನೀನೇ ಕೊಡ್ಬೇಕು. ನೋಡಿಯೇ, ಯಜಮಾನ್ರು ಸಾಲ ಮಾಡ್ರದು ನನ್ಕೊಂಡಾರೆ ನೋಡಿವ್ನಿ. ಯಜಮಾನ್ರು ಬೇಜಾನ್ ಸಾಲ ಮಾಡ್ಬಿಟ್ರು. ಇವ್ರ ತಾಗೇನೆ ನೀ ತಗೊಂಡೋಗೋದು ಯಾರಿಗೆ ಸುರಿದ್ರು ಏನು ಕತಿಯೋ ನಾಕಾಣೆ ಅಂತೂ ಎಲ್ಲ ಸಾಲ ಮಾಡ್ಕೊಬಿಟ್ಟವ್ರಿ. ಈಗ ಏನು ಮಾಡೋಕ್ಕಾಗಿಲ್ಲ. ಸಾಕ್ಷಿಗೆ ಗೀಕ್ಷಿಗೆ ಅಂತ ಹೇಳ್ಬಿಟ್ಟು ಈಗ ನೋಡಿ ಪತ್ರ ಗಿತ್ರ ಎಲ್ಲ ಕೊಟ್ಟವ್ರಿ. ಅವ್ರು ಹೇಳ್ದಂಗೆ ಕೇಳಬೇಕು ತಾನೇ. ಈ ಪತ್ರ ಗಿತ್ರ ಎಲ್ಲ ಕೊಟ್ಟವ್ರಿ ಅಂತ ಹೇಳಿದ್ಮೇಲೆ ಅದಕ್ಕೆ ಅವ್ರು ಹೇಳ್ದಂಗೆ ನೀ ಕೇಳ್ಕೊಂಡು ಸುಮ್ಕಿರೋದು ಅಷ್ಟೇ ನೀ. ನನಗೇನು ಯಾರು ಕೊಟ್ರೇನು, ಕೂಲಿ ಕೊಡ್ತೀರಾ, ಕೆಲಸ ಮಾಡ್ತೀನಿ ಅಷ್ಟೇ ನೀ. ಯಜಮಾನ್ರೆ, ಇನ್ಮೇಲೆ ನೀವೇ ಯಜಮಾನ್ರು. ನನಗೆ ನೀವು ಹೇಳ್ದಂಗೆ ನೀ ನನಗೆ ಕೇಳೋದು ಬಿಡಿ. ಇದು ಎಲ್ಲನೂ ನೋಡ್ಕೊಂಡಿದ್ದೀನಲ್ಲ, ಗದ್ದೆನಾಗ ಎಷ್ಟು ಬರ್ತದೆ. ಈಗ ತೆಂಗಿನಕಾಯಿ ಎಲ್ಲನೂ ಮಾರ್ಕೆಟ್ಗೆ ಹಾಕ್ಬಿಟ್ಟು ಬಂದೀವಿ. ಅದೂ ಒಂದು 50,000 ಗಂಟೆ ಕಾಸು ಬರ್ತದೆ. ಅದೂ ಬಂಗಾರಮ್ಮ ಕೊಡ್ಲಾ ಇಲ್ವಾ ಅಂದ್ರೆ ನಿಮ್ಗೆ ನೀ ತಂದು ಕೊಡ್ಲಾ? ನನಗೆ ತಂದು ಕೊಡ್ಲಾ? ಇನ್ಮೇಲೆ ನಂದು ಅಂದ್ಮೇಲೆ ಇದೆಲ್ಲ ನಂದೇನೇನಿಯ. ಅಯ್ಯೋ 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 ಅಯ್ಯೋ, ನನ್ನ ಗಂಡ ಮಾಡಿರೋ ಸಾಲಕ್ಕೆ ನನ್ನ ಜಮೀನೆಲ್ಲ ಒತ್ಕೊಂಡೋಗಿ ಅಡ ಇಕ್ಬಿಟ್ಟು ಏನು ಮಾಡವನೇ ಬಡ್ಡ ಇದ ನೋಡಿ. ನೀವು ಹಿಂಗೆಲ್ಲ ಮಾಡಕ್ ಹೋಗ್ಬೇಡಿ ನೋಡಿ. ಈ ಗದ್ದೆ ಪದ್ದೆ ಎಲ್ಲ ನಂದೇನೇನಿಯ. ಹಂಗೇನಾರ ಜಾಸ್ತಿ ಮಾತಾಡ್ತೀರಾ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಕಂಬಿಯಿಂದ ಆಗ್ಲೇ ಒಂದ್ಸಲ ಹೋಗ್ಬಿಟ್ಟು ಬಂದಿದ್ದೀರಾ. ಕಂಬಿಯಿಂದ ಇನ್ನೊಂದ್ಕಿತ ಹೋಗ್ಬಿಟ್ಟು ಬಂದ್ರೆ ಏನು ತೊಂದರೆ ಆಗಕ್ಕಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಕಳ್ಸಕ್ಕಂತೂ ನಾನು ತಯಾರಾಗಿದ್ದೀನಿ. ಯಾಕಂದ್ರೆ ಸಾಕ್ಷಿ ಗೀಕ್ಷಿ ಸಮೇತ ನಿನ್ನ ಗಂಡ ಎಲ್ಲ ನನಗೆ ಕೊಟ್ಟವನೇ, ಪೇಪರ್ ಸಮೇತ ನಂತಾಗೇನೇ ಐತಿ. ಹಂಗಂದ್ಮೇಲೆ ನಾನು ಯಾಕೆ ಬಿಡ್ಲಿ? ಬುಡಕ್ಕಿಲ್ಲ ಅಂದ್ರೆ ಬುಡಕ್ಕಿಲ್ಲ ನಾನಂತೂ. ಸರಿನಾ? ನೋಡು, ಪತ್ರ ನಂತಾಗೈತೆ, ಒಯ್ತಾ ಇರಲಿಂದ ನಿನಗೂ ಈ ಜಮೀನಿಗೂ ಏನು ಸಂಬಂಧ ಇಲ್ಲ. ಏನೋ ವಿಷಯ ನಡೀತೈತೆ ನೋಡಿ. ನನ್ನ ಗಂಡ ಬರೋದನ್ ಕೌಸಿ ತಾಳ್ಮೆಯಿಂದ ಇರಿ. ನನ್ನ ಗಂಡ ಬಂದಿದ ತಕ್ಷಣ ಏನಿಯ ಎಲ್ಲನೂ ನಾನೇ ನಿಮ್ಗೆಲ್ಲ ಇದು ಮಾಡ್ಕೊಡ್ತೀನಿ. ನನ್ನ ಗಂಡ ಸದ್ಯಕ್ಕೆ ಎಲ್ಲೋ ತೀರ್ಥಯಾತ್ರೆ ಹೋಗ್ಬಿಟ್ಟವನೆ, ಬರೋದು ಇನ್ನೂ ವ್ಯವಸ್ಥೆ ತಡ ಆಯ್ತದೆ. ಬಂದಿದ ತಕ್ಷಣ ಏನಿಯ ನಿಮ್ದೆಲ್ಲ ನಿಮ್ಗೆ ಏನಿಯ ವಾಪಸ್ ಕೊಟ್ಬಿಡ್ತೀನಿ. ಸರಿನಾ? ಬ್ಯಾರ್ಯಾರ್ದು ತಿಂದ್ಬಿಟ್ಟು ನಾನೇನು ಮಾಡಲಿ? ಬ್ಯಾರ್ಯಾರ ಋಣ ನನಗೆ ಯಾಕೆ? ಬ್ಯಾರ್ಯಾರ ಋಣದ ಅವಶ್ಯಕತೆ ಏನಿಯ ನನಗಿಲ್ಲ. ಹಾಗೆ ನನಗೆ ಕೊಟ್ಬಿಡ್ತೀನಿ. ಈಗ ದಯವಿಟ್ಟು ನನ್ನ ಬಿಟ್ಬಿಡಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಟ್ಟು. ಈ ಕಿತ ಮಾತ್ರ ಕೊಡೋಕ್ಕಾಗಿಲ್ಲ ನಾನು. ಈ ಕಿತ ನಮ್ಮನೆಗೆ ನೀನು ಖರ್ಚು ವೆಚ್ಚಕ್ಕೆಲ್ಲ ದುಡ್ಡುಗಳು ಬೇಕು. ನಾನಿವಾಗ ಸದ್ಯಕ್ಕಂತೂ ನಿಮಗೆ ಕೊಡೋ ಪರಿಸ್ಥಿತಿನಾಗಿಲ್ಲ. ನನ್ನ ಗಂಡ ತಾನೇ ಸಾಲ ಮಾಡಿರೋದು. ನನ್ನ ಗಂಡ ಬರೋ ಗಂಟನೇ ಒಸಿ ಕಾಯಿರಿ. ನನ್ನ ಗಂಡ ಬಂದ ತಕ್ಷಣ ಅದು ಏನು ಮಾಡ್ಕೋಬೇಕೋ ಮಾಡ್ಕೊಳ್ಳಿ. ನಿನ್ನ ಗಂಡನೇ ಹೇಳಿರೋದು, ನಾನಿರಲಿ ಬಿಡ್ಲಿ
ಪುತ್ರ ಕೊಟ್ಟಿದ್ದೀನಿ ಅಂತ. ಆವಯ್ಯ ಒಂದು ತಿಂಗ್ಳಿಗೆ ಮೂರು ಸಲ ಓಡಾಯ್ತಾನೆ ಊರು ಬಿಟ್ಬಿಟ್ಟು ಅಂತ ನನಗೆ ಗೊತ್ತಿದ್ದು ನಾನೇನು ಕೊಡಲಿ ಸಾಲನ? ಆಸ್ತಿ ಎಲ್ಲನೂ ಹಡ ಇಕ್ಬಿಟ್ಟಿದ್ದಕ್ಕೆ ತಾನೇ ನಾನು ಸಾಲ ಕೊಟ್ಟಿರೋದು ಬಂಗಾರಮ್ಮ. ಒಯ್ತಾ ಇರು ಸುಮ್ಕೆನೆಯ, ಏನೋ ಮನೆ ಕೆಲಸ ಐತೇನೋ ನೋಡ್ಕೊ ಹೋಗು. ಇವತ್ತಿಂದ ಈ ಜಮೀನು ದುಡ್ಡು ಗಿಡ್ಡು ಎಲ್ಲ ನಂದನೇನೆ. ಇಷ್ಟೇ ಅಲ್ಲ, ಎಷ್ಟು ಜಮೀನು ಐತೆ ಅಷ್ಟು ಜಮೀನ್ದು ಸಾಲನ ನಾನೇ ಕೊಟ್ಟಿದ್ದೀನಿ. ಎಲ್ಲ ಜಮೀನು ನಾನೇ ತಗೋತೀನಿ. ಆಮೇಲೆ ಊರಾಚೆ ಐತಲ್ಲ ಜಮೀನು, ಅದ್ರ ಮೇಲೂ ಸಾಲ ಮಾಡೋರೆ. ಅದು ಸಾಲ ಮಾಡಿಬಿಟ್ಟು ಇನ್ನು ವಾರ ಆಗೈತೆ ಅಷ್ಟೇ ಇನ್ನೇ ಸಾಲ ಮಾಡಿ. ಅದಕ್ಕೆ ಅದು ನೀನು ವಶ ಮಾಡ್ಕೊಂಡಿಲ್ಲ. ನಾನು ಬಡ್ಡಿ ಅಸಲು ಕೊಡಲಿಲ್ಲ ಅಂದರೆ ಇನ್ನು 2 ತಿಂಗಳು ಬಿಟ್ಕೊಬಿಟ್ಟು ಅದನ್ನೂ ನಂದೇನೇ ಮಾಡ್ಕೊತೀನಿ. ಬೇಜಾನ್ ನಿನ್ನ ಗಂಡು ಸಾಲ ಕೊಟ್ಬಿಟ್ಟಿದ್ದೀನಿ ಬಂಗಾರಮ್ಮ. ಏನು ಯೋಚನೆ ಮಾಡಬೇಡ. ಇನ್ನು ಮನೆಗಿನ್ನ ನಾನು ಕಾಸು ಕೊಟ್ಟಿಲ್ಲ, ಇನ್ನು ಜಮೀನಿಗೆಲ್ಲ ನಾನೇ ಹಡ ಇಕ್ಕೊಂಡು ಕಾಸು ಕೊಟ್ಟಿರೋದು. ಊರವ್ರಿಗೆಲ್ಲ ಸಾಲ ಕೊಡ್ತೀರಾ ಬಂಗಾರಮ್ಮನೇ ನೀವು ಸಾಲ ಮಾಡ್ಕೊಂಡು ನಿಂತ್ಕೊಬಿಟ್ಟವಳೆ. ಹೋಗತ್ತಾಗ ಬಂಗಾರಮ್ಮ ಬಿಸಿ ಬಿಸಿ ಸುದ್ದಿ. ಬಂಗಾರಮ್ಮ ಊರವ್ರಿಗೆಲ್ಲ ಬಡ್ಡಿಗೆ ಸಾಲ ಕೊಡೋಳು. ಈಗ ಬಡ್ಡಿ ಗಂಡನಿಗೆ ಸಾಲ ಮಾಡಿ ಈರಪ್ಪರದೆಲ್ಲ ಮಾರ್ಬಿಟ್ಟವನಲ್ಲ. ಯಪ್ಪ 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 ಯಪ್ಪ. ಬುಡತ್ತಾಗೆ ಬಂಗಾರಮ್ಮ. ಲೇ ಚಯ್ಯಮ್ಮ, ನನ್ನ ಮನೆ ಸುದ್ದಿಗೆ ಬಂದು ನಮ್ಮ ವಿಚಾರಣೆಯನ್ನ ಯಾರನ್ನ ಹೇಳ್ಕೊಂಬಿಟ್ಟು ಬಂದೆ ಅಂದರೆ ಕತ್ತು ಸಾಕ್ಬಿಡ್ತೀನಿ. ಹೋಗಿಲ್ಲಿಂದ ಸುಮ್ಕೆನಿಯ. ಈ ವಿಚಾರಣೆನ ಊರು ತುಂಬ ಹೇಳ್ಕೊಂಬಿಟ್ಟು ಬರಬೇಕು. ನಾನಂತೂ ಸುಮ್ಕಿರಕ್ಕಿಲ್ಲ ಶ್ರೇಣಿಯ. ನೋಡಿ ಸರಿ, ಸಾಲ ಮಾಡೋ ಅಂತಾರೆ ನನ್ನ ಗಂಡ. ನಿಮ್ಗೇನೇ ಬಿಟ್ಬಿಟ್ಟು ಕೊಡ್ತೀನಿ. ಆದರೆ ಯಾವಾಗ ಹೊಲ್ತಾಕ್ ಬಂದ್ಬಿಟ್ಟು ಸುಮ್ಮನೆ ನಿಂತ್ಕೊಬಿಟ್ಟು ಹೋಯ್ತೀನಿ, ಸರಿನಾ? ಊರು ಜನ ಎಲ್ಲನೂ ಸುಮ್ಮನೆ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ. ಆಸ್ತಿ ಎಲ್ಲ ಮಾರ್ಕೊಬಿಟ್ಟೋಳಂತೆ, ಹಂಗಂತೆ ಹಿಂಗಂತೆ ಅಂತ ಹೇಳ್ಬಿಟ್ಟು ಆ ಥರ ಅನ್ನಿಸ್ಕೊಳ್ಳೋಕ್ಕೆ ನಾನಂತೂ ರೆಡಿನೇ ಇಲ್ಲ. ಆ ಥರ ನಾನು ಯಾಕೆ ಅನ್ನಿಸ್ಕೋಬೇಕು? ಅದಕ್ಕೆ ನನಗೆ ಅವಾಗವಾಗ ಬಂದು ಹೋಯ್ತೀನಿ. ಅದೊಂದು ಅವಕಾಶ ಮಾಡ್ಕೊಡಿ ಸಾಕು. ನಂದು ಅಂತ ಹೇಳ್ಕೊಂಡನ ಬಂದು ಮರುವ ದಿನನ ಉಳಿಸ್ಕೊತೀನಿ. ನನ್ನ ಗಂಡ ಮಾಡಿರೋ ಅಲ್ಕ ಕೆಲಸಕ್ಕೆ ಸಿಗಲಿ ನನ್ನ ಗಂಡ, ಅರ್ಧ ರುಬ್ಬಾಕ್ಬಿಡ್ತೀನಿ. ಅವಾಗ ಏನೇ ಗೊತ್ತಾಯ್ತದ ನನ್ನ ಮಗಂಗೆ. ಒಂದೊಂದು 15 ದಿನ ಟೈಮ್ ಕೊಡಿ. ನನ್ನ ಗಂಡ ಎಲ್ಲವನೇ ಅಂತ ಹುಡುಕಿ ಈಚೆ ಕಡೆಗೆ ತೆಗೆದ್ಬಿಟ್ಟು ಬರ್ತೀನಿ. ಅಲ್ಲಿ ಗಂಟನೂ ನನ್ನ ಮರ್ಯಾದೆ ಉಳಿಸ್ಕೊಳಕ್ಕೆ ಏನಾರ ಮಾಡಬೇಕಲ್ಲ. ನೋಡ್ಲಾ, ಇವತ್ತಿಂದ ಎಲ್ಲನೂ ನಂದೇನೆಯ. ಏನೇನಾಯ್ತೋ ಎಲ್ಲನೂ ನನಗೆ ಕೊಡು. ಇನ್ಮೇಲೆ ನಿಂಗೆ ಸಂಬಳನೂ ಸಂದಾಕೆ ಕೊಡ್ತೀನಿ ಕಣ್ಲ. ನಮ್ಮ ಜಮೀನೆಲ್ಲ ಸಂದಾಕ ನೋಡ್ಕೊಂಡ್ರೆ ನೀನು ಸಾಕು. ನಿಂಗೆ ಏನು ಬೇಕು ಹೇಳು, ಎಲ್ಲ ವ್ಯವಸ್ಥೆನ ನಾನು ಮಾಡಿಕೊಟ್ಟು ನಿನಗೆ ಏನೇನು ಬೇಕೋ ಎಲ್ಲನೂ ಕೊಡ್ತೀನಿ. ಆದರೆ ಈ ಲೆಕ್ಕ ಎಲ್ಲ ಸರಿಯಾಗಿರಬೇಕು. ಜಮೀನಂತೂ ಸಂದಾಕ ನೋಡ್ಕೋಬೇಕು. ಅಯ್ಯೋ, ನೀವು ಹೆಂಗೆ ಹೇಳಿದ್ರೆ ಹಂಗೆ. ನೀವು ಹಿಂಗೆ ನೋಡ್ಕೊಳ್ಳಿ ಅಂದ್ರೆ ಹಂಗೆ ನೋಡ್ಕೊತೀನಿ. ನೀವು ಒಂದು ಫೋನ್ ಹಾಕ್ಬಿಟ್ಟು ಹೇಳಿ ಇಂಥ ಕೆಲಸ ಮಾಡುವಂತ ಕೆಲಸ ಮಾಡ್ಬಿಟ್ಟು ಹಂಗೆ ಏನೇ ಮುಗಿಸ್ಬಿಡ್ತೀನಿ. ಯೋಚನೆ ಮಾಡೋ ಅಂಥದ್ದು ಏನೂ ಇರೋಕ್ಕಿಲ್ಲ. ಫೋನ್ ಹಾಕಿ ನೀವೇನೇ ಇಲ್ಲಿಗೆ ಬರೋಕ್ಕೆ ಹೋಗ್ಬೇಡಿ. ತೆಂಗಿನಕಾಯಿ ದುಡ್ಡು ಗಿಡ್ಡಿ ಎಲ್ಲ ತಂದ್ಬಿಟ್ಟು ನಿಮ್ಗೆ ಏನೇ ಕೊಡ್ತೀನಿ ಕಿಚ. ಹಂಗೆ ಗದ್ದೆದೆಲ್ಲ ಇನ್ನೂ ಸ್ವಲ್ಪ ದಿನ ಬೇಕು, 1 ತಿಂಗಳು 2 ತಿಂಗಳು ಬೇಕು. ಅದನ್ನು ಎಲ್ಲ ನಾನೇ ನೋಡ್ಕೊತೀನಿ ಬಿಡಿ. ವಿಜಯಮ್ಮ ಹೇಳ್ ಬಂಗಾರಮ್ಮ. ನೋಡೆ, ಬಿಸಿ ಸುದ್ದಿ ಅಂತ ಹೇಳ್ಬಿಟ್ಟು ಊರು ತುಂಬ ಹೇಳ್ಕೊಂಬಿಟ್ಟು ಬರ್ಬೇಡ. ನೀನಂತೂ ನಿನಗೇನು ಸಾರು ಬೇಕು ತಾನೇ? ನೋಡು, ದಿನ ನಮ್ಮ ಮನೆಗೆ ಬಂದ್ಬಿಟ್ಟು ಸಾರನ್ನ ಹಾಕಿಸ್ಕೊಂಡು ಹೋಗು. ನಿಂಗೆ ಸಾರು ಎಷ್ಟು ದಿನ ಬೇಕೋ ಅಷ್ಟು ದಿನನೂ ಹಾಕಿಸ್ಕೊಂಡು ಹೋಗು ನಮ್ಮ ಮನೆಗೆ ಏನಿಯ. ಆದರೆ ನಮ್ಮ ಮನೆ ಸುದ್ದಿ ಮಾತ್ರ ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ನೀನೊಂದು ತೊಟ್ಟು ಸಾರಿಗೋಸ್ಕರ ಕಾಪಿಗೋಸ್ಕರ ಊರು ತುಂಬ ಹೇಳ್ಕೊಬಿಟ್ಟು ಬರ್ತೀಯ ಅಂತ ನಂಗೆ ಸಂದಾಗ ಗೊತ್ತು. ಆದ್ರೂ ಇದೊಂದು ಸಹಾಯ ಮಾಡು. ದಿನ ಬಂದ್ಬಿಟ್ಟು ಒಂದು ಚೊಂಬು ಬಿಡ್ಕೊಬಿಟ್ಟು ಬಂದು ನಮ್ಮ ಮನೆಗೆ ನೀವು ಒಂದು ಚೊಂಬು ಸಾರು ಹಾಕಿಸ್ಕೊಂಡು ಹೋಗು. ನನಗೇನು ಬೇಜಾರಿಲ್ಲ, ಸರಿನಾ? ಬಂಗಾರಮ್ಮರೇ, ನೀವು ಹಿಂಗೆ ಹೇಳಿದ್ಮೇಲೆ ನಾನು ಹೇಳ್ತೀನಿ ಅಂತ ಅನ್ಕೊಂಡ್ರೆ ಹೇಳಕ್ಕಿಲ್ಲ. ನೋಡಿ, ನಾನು ಹೇಳಕ್ಕೆ ಇಲ್ಲ. ನೀವೇನು ಯೋಚನೆ ಮಾಡ್ಬಿಡಿ, ಹೋಗಿ. ನಂಗೆ ಏನು ನಡೀತು ಅಂತ ನಿನಗೆ ಗೊತ್ತಿಲ್ವಲ್ಲ. ಏನು ನಡೀತು ಮಾರ್ತೇ ಹೋಗ್ಬಿಟ್ಟಲ್ಲ, ಹಂಗಿದ್ದೀನಿ ನಾಳೆಯಿಂದ. ಇವತ್ತಿಂದ ನೀನು ನಿಮ್ಮನೆ ಸಾರಿ ನೀನು ಮತ್ತೆ ನನಗೆ. ಸರಿ ಆಯಿತು, ಬಂದು ಹಾಕಿಸ್ಕೊಂಡು ಏನಾರ ಮಾಡ್ಕೊಂಡು ಹೋಗು. ನನಗೇನು ಬೇಜಾರಿಲ್ಲ, ಸರಿನಾ? ಈಗ ಸದ್ಯಕ್ಕೆ ಯಾರಿಗೂ ಹೇಳ್ದಿದ್ದಂಗೆ ತೆಪ್ಪಗಿರೋ ಅಷ್ಟೇನೆ. ನೀನು ಯಾರಿಗಾನ ಹೇಳಿದ್ಯಾ ಅಂತ ಗೊತ್ತಾದರೆ ನಿಂಗೆ ಸರಿಯಾಗಿ ಹಾಕೊಂಡು ರುಬ್ಬೋದಲ್ದೆ ₹1 ಸಿಗ್ಬಾರ್ದು. ನಿಂಗೆ ಹಂಗೆ ಮಾಡ್ಬಿಡ್ತೀನಿ. ಈಗ ಬಿಟ್ಟು ಸಾರನ ಸಿಗ್ತಾಯ್ತಲ್ಲ ನಿಂಗೆ. ಆಯ್ತು ಬಂಗಾರಮ್ಮ.